ಹಾಯ್ ಗಾಯ್ಸ್, ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್. ನೋಡಿ, ಇವತ್ತೊಂದು ಇದು ತೊಗೊಬಂದಿದ್ದೀನಿ. ಇದ್ರ ಹೆಸರು ಬಂದು ತೆಲುಗಿನಲ್ಲಿ ಗಂಗರೇಣಿಕಾಯಿ ಅಂತಾರೆ. ಇದು ಕನ್ನಡದಲ್ಲಿ ಏನಂತಾರೋ ನನಗೆ ಸರಿಯಾಗಿ ಐಡಿಯಾ ಇಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಇದು ಬಂದು ನಾವು ಚಿಕ್ಕಂದಿನಿಂದಾಗಿಂದನೂ ಯೂಸ್ ಮಾಡಿದ್ದೀವಿ. ಅಂದರೆ ಮುಖದ ಮೇಲೆ ಚಿಕ್ಕ ಮಕ್ಕಳಿಗೆ ವೈಟ್ ಮಚ್ಚೆಗಳ ಥರ ಬರುತ್ತೆ. ಕೆನ್ನೆ ಮೇಲೆ ಆ ಕಡೆ ಈ ಕಡೆ, ಬಾಯಿಗೆ ಆ ಕಡೆ ಈ ಕಡೆ ಬರುತ್ತೆ. ಅದು ಎಲ್ಲರಿಗೂ ಸರ್ವೇ ಸಾಮಾನ್ಯ ಬಂದೇ ಬಂದಿರುತ್ತೆ. ನಮಗೆಲ್ಲ ಇದ್ದಾಗಿಂದನೂ ಇವು ಯೂಸ್ ಮಾಡಿದ್ದೀವಿ ನಾವು ಚಿಕ್ಕವರಿದ್ದಾಗ. ಇವಾಗ ನಮ್ಮ ಮಕ್ಕಳಿಗೆ ಅಂತ ತರಿಸಿದ್ದೆ, ನನ್ನ ಮಗಳಿಗೆ ಆಗಿತ್ತು, ತರಿಸಿದ್ದೆ. ನೋಡಿ, ಯೂಸ್ ಮಾಡಿದ್ದೀವಿ. ಇದು ತಂದು ಒಂದು ವಾರ ಆಯಿತು. ಆವಾಗ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ವಾಸಿ ಆದಮೇಲೆ ನಾನು ವೀಡಿಯೋ ಮಾಡೋಣ ಅಂಥೇಳಿ. ವಾಸಿ ಆಗಿದೆ, ಕ್ಯೂರ್ ಆಗಿದೆ. ಮತ್ತು ಅದೇ ಟೈಮಲ್ಲಿ ನಮ್ಮ ಹತ್ರ ಟ್ರೈನಿಂಗ್ ತಗೊಳ್ಳೋರು ಒಬ್ಬರು ಎತ್ಕೊಂಡೋಗಿದ್ರು. ಅವ್ರ ಮಗಳಿಗೆ ಆಗಿದೆ ಆ ಥರ ಇಡಬೇಕು ಅಂಥೇಳಿ. ಅವರು ಹೇಳಿದರು ಕಂಪ್ಲೀಟ್ ಅವ್ರಿಗೆ ವಾಸಿ ಆಗಿದೆ ಅಂತೇಳ್ಬಿಟ್ಟು. ಅವ್ರ ಊರ ಹತ್ರ ಸಿಗ್ತಾ ಇಲ್ವಂತೆ. ಇನ್ನೂ ಒಂದೆರಡು ದಿವಸ ಇಡೋಣ ಅಕ್ಕ, ಇನ್ನೂ ತರಿಸಿ ಅಂತಂದರು. ಇದು ನಮ್ಮೂರಲ್ಲಿ ಸಿಗುತ್ತೆ, ನಮ್ಮ ತೋಟದ ಹತ್ರನೇ ಐತೆ ಮರ ಇದು. ನೋಡಿ, ಇದ್ರ ಒಳಗಡೆ ಈ ಥರ ಎಲ್ಲೋ ಕಲರು ಬರುತ್ತೆ ನೋಡಿ, ಒಂಚೂರು ಅರಿಶಿಣದ ಕಲರು ಬರುತ್ತೆ. ಅದನ್ನು ಎತ್ಕೊಂಡು ನಾವು ವೈಟ್ ಪ್ಯಾಚಸ್ ಎಲ್ಲಿದೆಯೋ ಆ ಮಚ್ಚೆಗಳ ಮೇಲೆ ಹಂಗೆ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತು ಇಟ್ಕೊಂಡು ಫೇಸ್ ವಾಶ್ ಮಾಡಿಕೊಂಡ್ರೂ ಸಾಕು. ನೋಡಿ, ಅದು ಅರಿಶಿಣ ಕಲರೇ ಇದೆ, ಪ್ರತಿಯೊಂದರಲ್ಲೂ ಇರುತ್ತೆ. ಇವಾಗ ಇದು ಸೀಸನ್ನು, ಈ ಕಾಯಿ ಸಿಗೋ ಸೀಸನ್ನು. ನೋಡಿ, ಈ ಥರ ಬರುತ್ತೆ. ಪ್ರತಿಯೊಂದರಲ್ಲೂ ಕಾಯಿಯಲ್ಲೂ ಈ ಥರ ಸಿಗುತ್ತೆ. ಒಂದು 4-5 ಕಾಯಿ ತೊಗೊಂಡ್ರೂ ಒಂದೇ ಕಾಯಲ್ಲಿರೋದೇ ಯೂಸ್ ಆಗುತ್ತೆ. ಒಂದು ಸಲ ಹಚ್ಕೊಳ್ಳೋಕ್ಕೆ ಫೇಸ್ಗೆ ಆ ಕಡೆ ಈ ಕಡೆ ವಾಸಿ ಆಗುತ್ತೆ. ಇದು ಚೆನ್ನಾಗಿರುತ್ತೆ. ನಮ್ಮ ಮಗಳಿಗಂತೂ ಮೊದಲೊಂದು ಸಲ ಬಂದಾಗ 2 ವರ್ಷದಲ್ಲಿ ಒಂದು ಸಲ ಆ ಥರ ಬಂದಿತ್ತು. ಆವಾಗ ಸೀಸನ್ ಇರಲಿಲ್ಲ, ಈ ಥರ ಕಾಯಿ ಸಿಗಲಿಲ್ಲ. ನಾವು ನಮ್ಮೂರಲ್ಲೇ ಈ ಥರ ಮರಗಳು ಜಾಸ್ತಿ ಇದ್ದಾವೆ, ಸಿಗಲಿಲ್ಲ. ಎಲ್ಲೆಲ್ಲ ಹುಡುಕ್ತೀವಿ, ಅಂದರೆ ಸೀಸನ್ ಅಲ್ಲ. ಆವಾಗ ಇನ್ನು ಅವಳಿಗೆ ಆಗಲಿ ಅಂಥೇಳಿ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಹಾಸ್ಪಿಟ್ಲಲ್ಲಿ ಸ್ಕಿನ್ ಡಾಕ್ಟ್ರ್ ಹತ್ರ ತೋರಿಸಿದ್ವಿ. ಅಲ್ಲಿ ಇನ್ನೇನೋ ಬರ್ಕೊಟ್ರು. 1600 ರೂಪಾಯಿ ಬಿಲ್ ಮಾಡಿದ್ರು. ಒಂದು 2 ಥರದ್ದು ಆಯಿಂಟ್ಮೆಂಟ್ ಎಲ್ಲ ಬರ್ಕೊಟ್ಟಿದ್ದಾರೆ. ಅದು ವಾಸಿ ಆಗಲಿಲ್ಲ. ಅದು ಹಚ್ಚಿ ಒಂದು ತಿಂಗಳು ಪೂರ್ತಿ ಹಚ್ಚಿದ್ಲು, ವಾಸಿ ಆಗಲಿಲ್ಲ. ಅಷ್ಟೊತ್ತಿಗೆ ಇವು ಚಿಕ್ಕ ಚಿಕ್ಕ ಹೂವು ಬಿಡ್ತಾಯಿತ್ತು. ಇನ್ನೇನು ಸ್ವಲ್ಪ ದಿವ್ಸಕ್ಕೆ ಸಿಗತ್ತಲ್ಲ ಅಂತ ನಮಗೂ ಇದಾಗಿ ಮತ್ತೆ ಆಯಿಂಟ್ಮೆಂಟ್ ಹಚ್ಚೋದನ್ನು ಬಿಟ್ಬಿಡೋಕ್ಕೆ ಹೇಳಿದೆ ಮಗಳಿಗೆ. 1 ತಿಂಗಳು ಹಚ್ಚಿದ್ಲು, ಅದು ಹೋಗಲೇ ಇಲ್ಲ ಮಚ್ಚೆಗಳು. ಮತ್ತು ಈ ಕಾಯಿ ಬಂದ ಮೇಲೆ ಇದನ್ನೇ ತಗೊಂಡು ಹಚ್ಚಿದ ಮೇಲೆ ಅದು ಕ್ಯೂರ್ ಆಯಿತು. ಅವಾಗವಾಗ ಆಗುತ್ತೆ, 2 ವರ್ಷಕ್ಕೆ ಒಂದು ಸಲ ಆ ಥರ ಏನಾದ್ರು ಆಗುತ್ತೆ. ಈ ಕಾಯಿಗಳು ಹಚ್ಚೋದ್ರಿಂದ ವಾಸಿ ಆಗುತ್ತೆ. ನಮಗೆಲ್ಲ ಚೆನ್ನಾಗಿದ್ರು ಗೊತ್ತು, ಇವೆಲ್ಲ ಆ ಥರ ಹಚ್ಚಿದ್ದೀವಿ. ನಾವು ಹಚ್ಚಿದ್ದೀವಿ. ಇವಾಗ ನಮ್ಮ ಮಕ್ಳಿಗೂ ಅವಾಗವಾಗ 2 ಮಕ್ಳಿಗೂ ಹಚ್ತಾನೇ ಇದ್ದೀನಿ. ವಾಸಿಯಾಗಿದೆ. ಟ್ರೈ ಮಾಡಿ ನೀವು. ಇವಾಗ ಸೀಸನ್ ಅಲ್ವಾ, ಮುಖದ ಮೇಲೆ ಈ ಥರ ಮಕ್ಕಳಿಗೆ ಬಂದಿರುತ್ತೆ. ನೋಡ್ಕೊಂಬಿಟ್ಟು ಟ್ರೈ ಮಾಡಿ, ಹಚ್ಚಿ ನೋಡಿ. 1-2 ದಿನ ಹಚ್ಚಿದ್ರು, 3-4 ದಿನ ಹಚ್ಚಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ. ಇಲ್ಲ, ಇನ್ನೂ ಒಳ್ಳೆ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತಾಯಿರ್ತೀವಿ, ಅದೆಲ್ಲ ಬರುತ್ತೆ ನಿಮಗೆ.